ಯಾಕಂದ್ರೆ 1,000 ದಿನ ಕಳೆದಿದ್ದೀವಿ, ನೋಡ್ದಂತೆ ನಡೆದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ 1000 ದಿನದಲ್ಲಿ ಕೊಟ್ಟಿರೋದಂತೆ ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳನ್ನ ಪೂರೈಸಿದ್ದೀವಿ. ಇದು 6ನೇ ಗ್ಯಾರಂಟಿ, ಭೂಮಿ ಕೊಡುವಂತಹ ಗ್ಯಾರಂಟಿ. ಇದು ಅದನ್ನು ಕಾರ್ಯಕ್ರಮ ಕೂಡ ಅನುಷ್ಠಾನ ತಂದಿದ್ದೀವಿ. ಇದೊಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಇಷ್ಟು ಜನ ಬಡವರಿಗೆ ಒಂದೇ ಸಲ ಕೊಟ್ಟಂತಹ ನಿದರ್ಶನ ಇಲ್ಲ. ಹೊಸಪೇಟೆಯಲ್ಲಿ 1,10,000 ಪಟ್ಟಗಳನ್ನು ಕೊಟ್ವಿ. ಇವತ್ತು 1,06,000 ಪಟ್ಟಗಳನ್ನು ಬಡವರಿಗೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಏನು ಬೇಕಾಗಿದೆ? ಅವ್ರಿಗೆ ನಾಚಿಕೆ ಆಗಬೇಕು ಈ ಮಾತನ್ನು ಹೇಳೋಕ್ಕೆ. ಅವರ ಸರ್ಕಾರದಲ್ಲಿ 1,00,000 ಪಟ್ಟ ಕೂಡ ಬಡವರು ಕೊಡುವಂತಹ ಕೆಲಸ ಆಗಲಿಲ್ಲ. ಯಾವ ಪುರುಷಾರ್ಥಕ್ಕೆ ಕಾರ್ಯಕ್ರಮ ಅಂತಾರೆ ಸರ್? ಪುರುಷಾರ್ಥಕ್ಕೆ ಹೌದು. ಜನರಿಗೆ ನಾವೇನು ಅದನ್ನು ವಿಭಜನೆಯಿಂದ ಮಾಡ್ತಾ ಇಲ್ಲ, ಜನರ ಸೇವೆ ಮಾಡ್ತಾ ಇದ್ದೀವಿ. ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಅವರು ಕೂಡ ಸ್ವಾಗತ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. BJPಯವರು 12 ವರ್ಷ ಆಯಿತು ಸುಳ್ಳುಗಳ ಮೇಲೆ ಹೇಳಿದ ಸುಳ್ಳು, ಬರೀ ನರೇಂದ್ರ ಮೋದಿ ಸುಳ್ಳು ಇಟ್ಕೊಂಡು ಜನರ ಮೋಸ ಮಾಡಿದ್ದಾರೆ. ಆದರೆ ನಾವು ನುಡಿದಂತೆ ನಡೆದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೆ 3 ಎಲೆಕ್ಷನಲ್ಲಿ ಜನ 139 ಸೀಟ್ ಕೊಟ್ಟಿರಲ್ಲ, ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ, DK ಶಿವಕುಮಾರ್ ಟ್ವಿಟ್ ಮಾಡ್ಕೊಂಡಿದ್ದಾರೆ ಸರ್, ಶ್ರಮಕ್ಕೆ ಫಲ ಸಿಗುತ್ತೆ ಅಂತೇಳಿ ದೆಹಲಿಗೆ ಹೋಗಿ ಬಂದು. ಈಗಾಗಲೇ ನಾನು ಮೊನ್ನೆ ಕೂಡ ಹೇಳಿದೆ, ಇದೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ನಮಗೆ ಒಂದು ಲಕ್ಷ್ಮಣ ರೇಖೆ ಇದೆ, ಯಾರು ಕೂಡ ಅದನ್ನು ದಾಟಬಾರ್ದು ಅಂತ ಈಗಾಗಲೇ ವರಿಷ್ಠರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ಅಂತಿಮವಾಗಿ ಹೈಕಮಾಂಡ್, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವರು ತೀರ್ಮಾನ ತಗೊಳ್ತಾರೆ. ಆದರೆ ಸದ್ಯಕ್ಕೆ ನಮ್ಮ ಮುಂದೆ ಇರೋದು ನಮ್ಮ ಬಜೆಟ್ ಸೆಷನ್ನು. ಆ ಬಜೆಟ್ ಸೆಷನ್ಗೆ ತಯಾರಿ ಈಗಾಗಲೇ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಒಳ್ಳೆ ಬಜೆಟ್ ಕೊಡ್ತಾರೆ, ವಿಶ್ವಾಸ ಇದೆ. ಒಂದಿನ ಏನೇ ವಿಚಾರ ಇದ್ರೂ ಕೂಡ ನಮ್ಮಲ್ಲಿ ವರಿಷ್ಠರು ಅಂತ ಇದ್ದಾರೆ. ನಮ್ಮಲ್ಲಿ ಡೆಮೋಕ್ರಸಿ ಇದ್ದರೂ ಕೂಡ ನಮ್ಮಲ್ಲಿ ವರಿಷ್ಠರಿದ್ದಾರೆ. BJP ಥರ ಹಿಟ್ಲರ್ವಾದ ಇಲ್ಲ. ಇಲ್ಲಿ ನಾವು ಮಾತಾಡ್ಬೋದು, ಆದರೆ ನಮ್ಮ ಮಾತಾಡೋ ಇತಿಮಿತಿ ಕೂಡ ಇದೆ. ಅದನ್ನ ಇಟ್ಕೊಂಡೆ ನಾವು ಮಾತಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಾಯಿ ತೆಗೆಯೋಕ್ಕೆ ಶಕ್ತಿ ಇಲ್ಲ. ಕೇಂದ್ರ ಮಂತ್ರಿಗಳು, MPಗಳು ನರೇಂದ್ರ ಮೋದಿ ಮುಂದೆ ಕೈ ಕೊಟ್ಟು ನಿಂತ್ಕೊಳ್ತಾರೆ, ಬಾಯಿ ಕೂಡ ತೆಗೆಯೋದಿಲ್ಲ. ಯಾಕಂದ್ರೆ ಅಲ್ಲಿ ಸರ್ವಾಧಿಕಾರ ಇದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.